ನಿನ್ನೆ ಸಮಾವೇಶ ಮಾಡಿದರು. ಒಂದು ಆಸ್ಪತ್ರೆ ಸರಿ ಇಲ್ಲ, ಶಾಲೆ ಸರಿ ಇಲ್ಲ, ಅಂಗನವಾಡಿ ಟೀಚರ್ಗೆ ಇವತ್ತು ಸ್ಯಾಲ್ರಿ ಕೊಟ್ಟಿಲ್ಲ, ಅಭಿವೃದ್ಧಿ ಶೂನ್ಯ, ಒಂದು ರೀತಿಯಲ್ಲಿ ಜೀರೋ ಸರ್ಕಾರ ಇದೆ. ಯಾವ ಪುರುಷಾರ್ಥಕ್ಕಾಗಿ ಇದು ಸಮಾವೇಶ? ಹಾವೇರಿ ಜಿಲ್ಲೆಯಾದ್ಯಂತ ಗ್ರಾಮೀಣ ಪ್ರದೇಶದ PHCಗಳಿಗೆ ವೈದ್ಯರೇ ಬರೋದಿಲ್ಲ ಅನ್ನೋ ಸಮಸ್ಯೆ ವೈದ್ಯರು ಬರೋದಿಲ್ಲಲ್ಲ, ಪೂರ್ಣ ಪ್ರಮಾಣದಲ್ಲಿ ವೈದ್ಯರ ನೇಮಕಾತಿ ಆಗಬೇಕು. ಈ ವೈದ್ಯರು ಬರೋದಿಲ್ಲ ಅಂತ ಏನಂತಾರೆ ಇವರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುವಂಥ ವೈದ್ಯರು ಬರೋದಿಲ್ಲ ಅಂತ. ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ನೇಮಕಾತಿಗಳನ್ನು ಪೂರ್ಣ ಮಾಡಿದರೆ ಯಾವ್ಯಾವುದು ವೇಕೆಂಟ್ ಪೋಸ್ಟ್ ಇದೆ ಅವ್ನು ಪೂರ್ಣ ಮಾಡಿದರೆ ಖಂಡಿತ ಬರ್ತಾರೆ. ಡಿಸೀಸ್ ಬಂದು ಹಿಂದೆ 30,000 ದನಕರುಗಳು ಸತ್ತಾಗ ಸರ್, ನಿಮ್ಮ ಕಾಲದಲ್ಲಿ 30,000 20,000 ಪರಿಹಾರ ಕೊಟ್ಟಿದ್ದೀವಿ. ಇಲ್ಲಿ ಈಗ ಆಲ್ರೆಡಿ 1,200 ಕೇಸ್ ಆಗಿದೆ. ಪಶು ವೈದ್ಯಾಧಿಕಾರಿಗಳಿಲ್ಲ, 44 ಜನ ಇದೆ, 190 ಮೇಲೆ ಇರಬೇಕಿತ್ತು. ನೋಡಿರಿ, ಆ ಸಂದರ್ಭದಲ್ಲಿ ನಮ್ಮ ಹಿರ್ಪಣ್ಣಲ್ಲೇ ಇದ್ದಾರೆ, ಅವ್ರ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣ ಆದಾಗ ನನ್ನ ಗಮನಕ್ಕೆ ತೊಗೊಂಡು ಬಂದರು. ಕೂಡಲೇ ನಾವು 14 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ, ಔಷಧಿಲಿರಲಿಲ್ಲ, ಹೊರಗಡೆಯಿಂದ ಔಷಧಿ ತರಿಸಿ ಅವುಗಳಿಗೆ ಅವತ್ತು ಇಲಾಖೆ ಡಾಕ್ಟ್ರ್ ಹೇಳಿದರೆ ಒಂದು ರೀತಿಯಲ್ಲಿತ್ತು. ನಾವು ಅದನ್ನು ಅವ್ರು ಏನು ಹೇಳ್ತಾರೆ ಅದಕ್ಕಿಂತ ಡೈರೆಕ್ಟಾಗಿ ಎಷ್ಟು ಪಶುಗಳಿಗೆ ತೊಂದರೆ ಆಗಿದೆ ಅಷ್ಟಕ್ಕೂ ಚುಚ್ಚುಮದ್ದನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಒಂದು ಸರ್ಕಾರ ಜೀವಂತ ಇದ್ದರೆ ಅಂಥ ಕೆಲಸ ಆಗ್ತದೆ. ಇವತ್ತು ಇದು ಜೀವಂತ ಇರೋ ಸರ್ಕಾರನ ಲೋಕಸಭೆಯಲ್ಲಿ ಈ ನೆಕ್ಸ್ಟ್ ಲೋಕಸಭೆಯಲ್ಲಿ ವಾಪಸ್ ಚರ್ಚೆ ಆಗುತ್ತೆ. ಯಾಕಂದರೆ JPCಗೆ ಇವತ್ತು ಟೈಮ್ ವಿಸ್ತರಣೆಯನ್ನು ಕೊಟ್ಟಿದ್ದಾರೆ. ಅದು JPC ರಿಪೋರ್ಟ್ ಬಂದಾಗ ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ಅಮೆಂಡ್ಮೆಂಟ್ ಏನಿದೆ ಅದರ ಮೇಲೆ ಚರ್ಚೆ ಆಗುತ್ತೆ. ಧನ್ಯವಾದ.